ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. JPS ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಸೈನ್ಸ್ ವಿಜ್ಞಾನ ಇದು ನಮಗೆ ನಮ್ಮ ಪ್ರಕೃತಿಯ ಬಗ್ಗೆ, ಜೀವಿಗಳು ಹಾಗೂ ನಿರ್ಜೀವ ವಸ್ತುಗಳ ನಡುವಿನ ಸಂಬಂಧ ಹಾಗೂ ಆಕಾಶ, ವಿದ್ಯುತ್, ಶಬ್ದ, ಗಾಳಿ, ಬೆಳಕು, ರಾಸಾಯನಿಕ ಕ್ರಿಯೆಗಳ ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ವೀಕ್ಷಕರೇ, ಇಂದಿನ ವಿಜ್ಞಾನ ಪಾಠದಲ್ಲಿ ನಾವು ಜಗತ್ತಿನ ಸಣ್ಣ ಜೀವಿಗಳಾದ ಕೀಟಗಳು ಅಂದರೆ ಇನ್ಸೆಕ್ಟ್ಸ್ಗಳ ಬಗ್ಗೆ ತಿಳಿಯೋಣ. ನೀವು ಎಂದಾದರೂ ಯೋಚಿಸಿದ್ದೀರಾ, ಇರುವೆಗಳು ಯಾಕೆ ಸಾಲಿನಲ್ಲೇ ನಡೆಯುತ್ತವೆ ಹಾಗೂ ಚಿಟ್ಟೆಗಳು ಎಷ್ಟು ವರ್ಣರಂಜಿತವಾಗಿ ಮತ್ತು ಸುಂದರವಾಗಿದೆ ಎಂದು? ಬನ್ನಿ, ಇಂದು ನಾವು ಕೀಟಗಳ ರಚನೆ, ಅವುಗಳ ಜೀವನ ಚಕ್ರ ಮತ್ತು ನಮ್ಮ ಪರಿಸರದಲ್ಲಿ ಅವುಗಳ ಪಾತ್ರ ಹೇಗಿದೆ ಎಂಬುದನ್ನು ನಾವು ಇಲ್ಲಿ ಅಧ್ಯಯನ ಮಾಡೋಣ. ಮೊದಲಿಗೆ ನಾವು ಕೀಟಗಳು ಎಂದರೆ ಏನು ಅಂತ ತಿಳ್ಕೊಳ್ಳೋಣ. ಕೀಟಗಳು ಅತಿ ಸಣ್ಣ ಪ್ರಾಣಿಗಳಾಗಿರುತ್ತವೆ. ಅವು ಆರ್ಥ್ರೋಪೋಡ್ಸ್ ಎಂಬ ಗುಂಪಿಗೆ ಸೇರಿವೆ. ಕೀಟಗಳು ಭೂಮಿಯ ಮೇಲಿನ ಪ್ರಾಣಿಗಳ ಪೈಕಿ ಅತ್ಯಂತ ದೊಡ್ಡ ಗುಂಪಾಗಿದೆ. ಇಟ್ ಮೀನ್ಸ್ ಇನ್ಸೆಕ್ಟ್ಸ್ ಆರ್ ದ ಮೋಸ್ಟ್ ಪಾಪ್ಯುಲೇಟೆಡ್ ಗ್ರೂಪ್ ಆಫ್ ಅನಿಮಲ್ಸ್ ಇನ್ ದ ವರ್ಲ್ಡ್. ಕೀಟಗಳ ದೇಹವು ಸಾಮಾನ್ಯವಾಗಿ 3 ಭಾಗಗಳಾಗಿ ಡಿವೈಡ್ ಆಗಿರುತ್ತೆ. ಅವು ಯಾವುವೆಂದರೆ ತಲೆ ಅಂದರೆ ಹೆಡ್, ಥೊರಾಕ್ಸ್ ಅಂದರೆ ಒಡುಪು, ಅಬ್ಡೊಮೆನ್ ಅಂದರೆ ಉದರ ಅಥವಾ ಹೊಟ್ಟೆ ಭಾಗವಾಗಿ ಡಿವೈಡ್ ಆಗಿರುತ್ತೆ. ಕೀಟಗಳಿಗೆ ಉದಾಹರಣೆ ಅಂದರೆ ಎಕ್ಸಾಂಪಲ್ಸ್ ಕೊಡೋದಾದರೆ ಚಿಟ್ಟೆ, ಇರುವೆ, ಲೇಡಿ ಬರ್ಗ್, ಜೇಡ ಮತ್ತು ಜೇನುಹುಳು. ಇನ್ನು ಎಷ್ಟೊಂದು ಹಲವಾರು ಕೀಟಗಳನ್ನು ನಾವು ಈ ಪ್ರಪಂಚದಲ್ಲಿ ನೋಡಬಹುದು. ಕೀಟಗಳ ರಚನೆ ಹಾಗೂ ಅವುಗಳ ಲಕ್ಷಣಗಳು ಹೇಗಿರುತ್ತೆ ಅಂದರೆ, ಕೀಟಗಳಿಗೆ ಸಾಮಾನ್ಯವಾಗಿ 6 ಕಾಲುಗಳು, 2 ಇದಿರಗಳು ಇನ್ ದ ಸೆನ್ಸ್ ಆಂಟೆನೆ. ಈ ಇದಿರಗಳು ಅಂದರೆ ಆಂಟೆನೆ ಮುಖಾಂತರ ಇನ್ಸೆಕ್ಟ್ಸ್ಗಳಿಗೆ ಅಂದರೆ ಕೀಟಗಳಿಗೆ ವಾಸನೆ, ಧ್ವನಿ, ಸ್ಪರ್ಶ ಮತ್ತು ದಿಕ್ಕುಗಳನ್ನು ಅರಿಯಲು ಸಹಾಯಕವಾಗಿರುತ್ತದೆ. ಸಾಮಾನ್ಯವಾಗಿ ಕೀಟಗಳು ಸಂತಾನೋತ್ಪತ್ತಿಗಾಗಿ ಮೊಟ್ಟೆಗಳನ್ನು ಇಡುತ್ತವೆ. ಕೆಲವು ಕೀಟಗಳು ಅಂದರೆ ರೆಕ್ಕೆ ಇರುವಂತಹ ಕೀಟಗಳು ಹಾರಲು ಸಾಧ್ಯ. ಮುಂದಿನ ಲಕ್ಷಣ, ಇವುಗಳು ಅನೇಕ ಸ್ಥಳಗಳಲ್ಲಿ ವಾಸಿಸುತ್ತವೆ. ಉದಾಹರಣೆಗೆ ಮಣ್ಣು, ಗಿಡಗಳು, ನೀರು, ಅದು ಅಲ್ಲದೆ ನಮ್ಮ ಮನೆಗಳಲ್ಲೂ ಕೂಡ ಈ ಕೀಟಗಳು ಇರುತ್ತವೆ. ಕೀಟಗಳು ಸಾಮಾನ್ಯವಾಗಿ ಎಕ್ಸೋಸ್ಕೆಲಿಟನ್ ಅಂದರೆ ತಮ್ಮ ದೇಹ ರಚನೆಯಲ್ಲಿ ಹೊರಗಿನ ಭಾಗ ಅಂದರೆ ಬಲವಾದ ಹೊರಗಿನ ದೇಹ ರಚನೆಯನ್ನು ಈ ಕೀಟಗಳು ಹೊಂದಿರುತ್ತವೆ. ಮುಂದೆ ನಾವು ಸಾಮಾಜಿಕ ಕೀಟಗಳು ಅಂದರೆ ಸೋಷಿಯಲ್ ಇನ್ಸೆಕ್ಟ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸಾಮಾಜಿಕ ಕೀಟಗಳು ಅಂದರೆ ಇವುಗಳು ಸಾಮಾನ್ಯವಾಗಿ ಅಂದರೆ ಗುಂಪುಗಳಲ್ಲಿ ಅಥವಾ ಕಾಲೋನಿಗಳಲ್ಲಿ ವಾಸಿಸುತ್ತಿರುತ್ತವೆ. ಇವುಗಳು ತಮ್ಮದೇ ಆದ ನಿರ್ದಿಷ್ಟ ಪಾತ್ರಗಳನ್ನು, ಒಂದೊಂದು ಕೀಟಗಳು ಸಹ ತಮ್ಮದೇ ಆದ ಕೆಲಸಗಳನ್ನ ಹೊಂದಿರುತ್ತವೆ. ಈ ಕೀಟಗಳು ಬದುಕಿಗಾಗಿ ಪರಸ್ಪರ ಒಬ್ಬರಿಗೊಬ್ಬರು ಸಹಕಾರವನ್ನು ತೋರ್ತಿರ್ತಾರೆ. ಈಗ ನಾವು ಈ ಸಾಮಾಜಿಕ ಕೀಟಗಳ ಲಕ್ಷಣಗಳ ಏನು ಅಂತ ತಿಳ್ಕೊಳ್ಳೋಣ. ಈ ಕೀಟಗಳು ಸಾವಿರಾರು ಸದಸ್ಯರುಗಳನ್ನು ಹೊಂದಿರುವ ಕಾಲೋನಿಗಳಲ್ಲಿ ಅಂದರೆ ಗುಂಪಿನಲ್ಲಿ ಇರುತ್ತವೆ ಮತ್ತು ಇವುಗಳು ತಮ್ಮ ಕೆಲಸಗಳನ್ನು ತಮ್ಮ ಸದಸ್ಯರ ಜೊತೆ ಹಂಚಿಕೊಂಡು ಕೆಲಸವನ್ನು ಮಾಡಿಕೊಳ್ತವೆ. ಹಾಗೂ ಈ ಸಾಮಾಜಿಕ ಕೀಟಗಳು ತಮ್ಮನ್ನಷ್ಟೇ ಅಲ್ಲ, ತಮ್ಮ ಸದಸ್ಯರನ್ನು ಕೂಡ ಪರಸ್ಪರ ರಕ್ಷಣೆ ಮಾಡುತ್ತಾ ಅವುಗಳನ್ನು ಆರೈಕೆ ಕೂಡ ಮಾಡ್ತವೆ. ಬನ್ನಿ, ಈಗ ನಾವು ಅವುಗಳ ಕಾಲೋನಿಗಳಲ್ಲಿ ಅವು ಹೇಗೆ ಕೆಲಸ ಮಾಡುತ್ತವೆ, ಪ್ರತಿಯೊಂದು ಕೀಟಗಳ ಕಾರ್ಯ ಏನು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಪ್ರತಿಯೊಂದು ಕಾಲೋನಿಯಲ್ಲೂ ಕೂಡ ಒಂದು ರಾಣಿ ಕೀಟ ಇದ್ದೇ ಇರುತ್ತದೆ. ಈ ರಾಣಿ ಕೀಟವು ತನ್ನ ಕಾಲೋನಿಯ ನೇತೃತ್ವವನ್ನು ವಹಿಸಿಕೊಂಡಿರುತ್ತದೆ. ಮತ್ತು ಈ ರಾಣಿ ಕೀಟದ ಕೆಲಸ ಏನು ಅಂತಂದರೆ ಬರೀ ಸಂತಾನೋತ್ಪತ್ತಿಯಲ್ಲಿ ತೊಡಗುವುದು, ಅಂದರೆ ಮೊಟ್ಟೆಗಳನ್ನು ಹಾಕುವುದು. ನಂತರ ವರ್ಕರ್ಸ್ ಅಂದರೆ ಕಾರ್ಮಿಕ ಕೀಟಗಳು. ಹೆಸರಲ್ಲೇ ಇದೆ ಕಾರ್ಮಿಕ ಕೀಟಗಳು. ಈ ಕೀಟಗಳು ಕಾಲೋನಿಯ ಆಂತರಿಕ ಕೆಲಸಗಳು ಮತ್ತು ಆಹಾರ ಸಂಗ್ರಹಣೆ, ಕಾಲೋನಿಯ ನಿರ್ಮಾಣ ಮತ್ತು ದುರಸ್ತಿ ಮಾಡುವುದು ಮತ್ತು ಆರೈಕೆ ಮತ್ತು ರಾಣಿ ಕೀಟಕ್ಕೆ ಗರ್ಭಧಾರಣೆ ಸಹಾಯವನ್ನು ಈ ವರ್ಕರ್ಸ್ ಕೀಟಗಳು ಮಾಡ್ತವೆ. ನಂತರ ಸೇನಾ ಕೀಟಗಳು ಅಂದರೆ ಸೋಲ್ಜರ್ಸ್ ಇನ್ಸೆಕ್ಟ್ಸ್. ಈ ಸೇನಾ ಕೀಟಗಳು ತಮ್ಮ ಕಾಲೋನಿಯನ್ನು ರಕ್ಷಿಸಿಕೊಳ್ಳುತ್ತವೆ. ಹೇಗೆಂದರೆ ಅವು ಹೊರಗಿನ ಶತ್ರುಗಳಿಂದ ತಮ್ಮ ಕಾಲೋನಿಯನ್ನು ರಕ್ಷಿಸಲು ದಾಳಿ ಕೂಡ ಮಾಡ್ತವೆ ಹಾಗೂ ಇತರ ಸದಸ್ಯರಿಗೆ ಆಹಾರವನ್ನು ಹಂಚಲು ಕೂಡ ಸಹಾಯ ಮಾಡುತ್ತವೆ. ಈ ಸಾಮಾಜಿಕ ಕೀಟಗಳಿಗೆ ಉದಾಹರಣೆಗಳೆಂದರೆ ಇರುವೆಗಳು, ಜೇನುಹುಳುಗಳು ಮತ್ತು ಟರ್ಮೈಟ್ಸ್. ಈ ಸಾಮಾಜಿಕ ಕೀಟಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅವುಗಳ ರಚನೆ ಮತ್ತು ಅವುಗಳ ಕಾರ್ಯಶೈಲಿಯನ್ನು ನೀವು ತಿಳ್ಕೋಬೇಕು ಅಂದರೆ ನನ್ನ ಮುಂದಿನ ವಿಡಿಯೋವನ್ನು ದಯವಿಟ್ಟು ನೋಡಬೇಕು. ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.